10 ವರ್ಷದ ಮೋದಿ ಆಡಳಿತವನ್ನು ಕೊನೆಗಾಣಿಸಿ ನಾವು ಅಧಿಕಾರ ಹಿಡಿಯಬೇಕು ಅನ್ನೋ ಇಂಡಿಯಾ ಮೈತ್ರಿಕೂಟದ ಆಸೆ ಈಡೇರೋದು ಡೌಟ್ ಅಂತಿದೆ ಎಕ್ಸಿಟ್ ಪೋಲ್ ಭವಿಷ್ಯ. ಇಂಡಿಯಾ ಮೈತ್ರಿಕೂಟದ ನಾಯಕರು ಈ ಬಾರಿ ನಮಗೆ ಸರಳ ಬಹುಮತ ಬಂದೇ ಬರುತ್ತೆ, ಮೋದಿಯವ್ರನ್ನ ಕೆಳಗಿಳಿಸೋದು ಶತಸಿದ್ಧ, ದೇಶದ ಜನ ನಮಗೆ ಆಶೀರ್ವಾದ ಮಾಡಿರ್ತಾರೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲೇ ಇದ್ದಾರೆ. ಆದರೆ ನಿನ್ನೆ ಬಂದಂಥ ಎಕ್ಸಿಟ್ ಪೋಲ್ ಇಂಡಿಯಾ ಮೈತ್ರಿಕೂಟದ ಆಸೆಗೆ ತಣ್ಣೀರೆರ್ಚಿದೆ. ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರ ಸುನಾಮಿ ಎದ್ದಿದೆ ಅನ್ನೋದನ್ನು ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿತಾ ಇದೆ. ಕಳೆದ ಬಾರಿಗಿಂತಲೂ ಈ ಬಾರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇದೆ ಎಕ್ಸಿಟ್ ಪೋಲ್. ಕಳೆದ ಬಾರಿ 353 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಗೆಲುವನ್ನು ಸಾಧಿಸಿತ್ತು. ಅದರಲ್ಲಿ 303 ಕ್ಷೇತ್ರ BJP ಪಕ್ಷದ್ದೇ ಆಗಿತ್ತು. ಆದರೆ ಈ ಬಾರಿ ಎಕ್ಸಿಟ್ ಪೋಲ್ನಲ್ಲಿ ಯಾರ್ಯಾರು ನಂಬರ್ಸ್ ಕೊಟ್ಟಿದ್ದಾರೋ, ಯಾವ ಸಂಸ್ಥೆಯವ್ರ ನಂಬರ್ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ 350ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲೇ NDA ಮೈತ್ರಿಕೂಟ ಗೆಲ್ಲತ್ತೆ, ಕಳೆದ ಬಾರಿಗಿಂತ ಈ ಬಾರಿ ಇನ್ನೂ ಭರ್ಜರಿ ಸಾಧನೆಯನ್ನು ಮಾಡುತ್ತೆ ಅನ್ನೋ ಭವಿಷ್ಯವನ್ನೇ ತಿಳಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಇಂಡಿಯಾ ಮೈತ್ರಿಕೂಟದ ನಾಯಕರು ಕನಸು ಮನಸ್ಸಿನಲ್ಲೂ ನೆನೆಸ್ಕೊಂಡಿರಲಿಲ್ಲ ಅಂತ ಕಾಣುತ್ತೆ. ಅಂತಹ ಒಂದು ಬಿಗ್ ಶಾಕ್ ಈಗ ಇಂಡಿಯಾ ಮೈತ್ರಿಕೂಟಕ್ಕೆ ಎದುರಾಗಿದೆ. ರಾಹುಲ್ ಗಾಂಧಿ ನಮ್ಮ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ದಿನಾನೇ ದೇಶದ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಮತ್ತು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಸ್ಟೇ ಫಂಡ್ ಕೊಡ್ತೀನಿ ಅನ್ನೋ ಒಂದು ಘೋಷಣೆಯನ್ನು ಮಾಡಿದರು. ಆದರೆ ಅದು ಸಾಧ್ಯವಾಗಲ್ಲ ಅಂತ ಹೇಳ್ತಾ ಇದೆ ಎಕ್ಸಿಟ್ ಪೋಲ್ ಪ್ರಕಾರ ಯಾವ್ಯಾವ ಪ್ರಮುಖ ಸಂಸ್ಥೆಗಳು ನಂಬರ್ಸನ್ನು ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ಈ ಬಾರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಕ್ಷೇತ್ರಗಳಲ್ಲೇ NDA ಮೈತ್ರಿಕೂಟ ಗೆಲ್ಲತ್ತೆ ಅನ್ನೋ ಭವಿಷ್ಯವಾಣಿಯನ್ನೇ ನುಡಿತಾ ಇದ್ದಾರೆ. ಜಿ ನ್ಯೂಸ್ ಪ್ರಕಾರ 367 NDAಗೆ, 133 ಇಂಡಿಯಾ ಮೈತ್ರಿಕೂಟಕ್ಕೆ ಬರುತ್ತೆ. ರಿಪಬ್ಲಿಕ್ ನ್ಯೂಸ್ ಪ್ರಕಾರ 359 NDAಗೆ, ಇಂಡಿಯಾಗೆ 154. ಇಂಡಿಯಾ ನ್ಯೂಸು NDA 371, ಇಂಡಿಯಾ 125. ಪಿ ಮಾರ್ಕು NDAಗೆ 359 ಅಂತ ಹೇಳ್ತಾ ಇದೆ, ಇಂಡಿಯಾ ಮೈತ್ರಿಕೂಟಕ್ಕೆ 154 ಅಂತ ಹೇಳ್ತಿದೆ. ಜನ್ ಕಿ ಬಾತ್ NDA 377, ಇಂಡಿಯಾ ಮೈತ್ರಿಕೂಟಕ್ಕೆ 151 ಅನ್ನೋ ಭವಿಷ್ಯವನ್ನು ನುಡಿತಾ ಇದೆ. ಲೋಕ್ ಪೋಲ್ ಕೂಡ 325ರಿಂದ 335 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಗೆಲುವನ್ನು ಸಾಧಿಸಬಹುದು. ಲೋಕ್ ಪೋಲ್ ಸಮೀಕ್ಷೆನಲ್ಲಿ ಮಾತ್ರ 350ರ ಗಡಿಯನ್ನು ಕೊಟ್ಟಿಲ್ಲ, ಅವರು 325ರಿಂದ 335 ಅನ್ನೋ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟ 155ರಿಂದ 165 ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಪ್ರಮುಖ ಸಂಸ್ಥೆಗಳೇ ನರೇಂದ್ರ ಮೋದಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಒಂದು ಭವಿಷ್ಯವಾಣಿಯನ್ನು ನುಡಿತಾ ಇದ್ದಾರೆ. ಇನ್ನು ಕರ್ನಾಟಕದ ಭವಿಷ್ಯ ಕೂಡ ಬಹಳ ಅಚ್ಚರಿಗೆ ಕಾರಣವಾಗಿರೋದು. ಕರ್ನಾಟಕದಲ್ಲಿ ಈ ಬಾರಿ ನಾವು ಗ್ಯಾರಂಟಿಗಳ ಬಲದಿಂದಾನೇ 20 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಅಂದ್ಕೊಂಡಿದ್ರು. ಆದರೆ ಎಕ್ಸಿಟ್ ಪೋಲ್ ಭವಿಷ್ಯದ ಪ್ರಕಾರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಆಸೆಗೆ ತಣ್ಣೀರೆರಚುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಯಾರು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ 10 ಕ್ಷೇತ್ರ ಗೆಲ್ಲುತ್ತೆ ಅಂತಲೂ ಹೇಳಿಲ್ಲ. ಎಲ್ಲರೂ ಕೊಡ್ತಾ ಇರೋದು 3ರಿಂದ 5 ಅಥವಾ 8 ಹೈಯೆಸ್ಟ್. ಅಂದರೆ ಪ್ರತಿಯೊಂದು ಸಮೀಕ್ಷೆನಲ್ಲೂ, ಪ್ರತಿಯೊಂದು ಸಂಸ್ಥೆಯ ಸಮೀಕ್ಷೆನಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ 5ಕ್ಕಿಂತ ಹೆಚ್ಚು ಕ್ಷೇತ್ರ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಭವಿಷ್ಯವಾಣಿಯನ್ನು ನುಡಿತಾ ಇದೆ. ಇಂಡಿಯಾ ಟುಡೇ ಪ್ರಮುಖವಾದ ಸಂಸ್ಥೆ, ಆ ಸಂಸ್ಥೆನೇ ಹೇಳ್ತಾ ಇದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆಲ್ಲೋದು 3ರಿಂದ 5 ಕ್ಷೇತ್ರ ಅಷ್ಟೇ. BJP 23ರಿಂದ 25 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದೆ. JDS 2ರಿಂದ 3 ಕ್ಷೇತ್ರಗಳಲ್ಲೂ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಭವಿಷ್ಯವಾಣಿಯನ್ನು ಇಂಡಿಯಾ ಟುಡೇ ಹೇಳ್ತಾ ಇದೆ. ಇನ್ನು ಟುಡೇ ಚಾಣಕ್ಯ ಕೂಡ ಕಾಂಗ್ರೆಸ್ಸು 4ರಿಂದ 8 ಗೆಲ್ಲಬಹುದು ಅಷ್ಟೇ, BJP 20ರಿಂದ 24 ಗೆಲ್ಲಬಹುದು ಅನ್ನೋ ಒಂದು ಭವಿಷ್ಯವಾಣಿಯನ್ನು ಹೇಳ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ 4ನೇ ತಾರೀಕು ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ಖಂಡಿತವಾಗ್ಲೂ ನಿರಾಶೆ ಕಾದಿದೆ ಅನ್ನೋದು ಈ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಹೇಳ್ತಿರೋದು. ಒಂದು ವೇಳೆ ಎಕ್ಸಿಟ್ ಪೋಲ್ ಭವಿಷ್ಯದ ಪ್ರಕಾರನೇ ಜೂನ್ 4ನೇ ತಾರೀಕಿನ ಫಲಿತಾಂಶದಲ್ಲಿ ನಂಬರ್ಸ್ಗಳು ಬಂದಿದ್ದೇ ಆದರೆ ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ಮಹಾ ಮುಖಭಂಗ ಅಂತಲೇ ಹೇಳಬಹುದು.